ಹಲೋ. ಹಲೋ. ಹಾ ಸರ್ ಸರ್ ನಮಸ್ಕಾರ. ಬಂದು ನಾಗರಾಜ್ ಅಂತ, ಸವಾಲ್ ಟಿವಿ ರಿಪೋರ್ಟರ್, ಮೈಸೂರು ಜಿಲ್ಲೆ. ಹಾ ಸರ್, ಹೇಳಿ ಸರ್. ನಮಸ್ಕಾರ. ಇವತ್ತು ಇಡೀ ರಾಜ್ಯದಲ್ಲಿ STMC ಪರವಾಗಿ ನಿಂತ್ಕೊಂಡಿದ್ರಿ ತಾವೆಲ್ಲ. ಹ್ಞೂ ಸರ್. ಕೆಲವು ಕಡೆ ಮೈಸೂರು ಕಡೆ ಎಲ್ಲ ಬಂಧನ ಮಾಡ್ತಾ ಇದಾರೆ. ನಿಮ್ಮ ಬೆಳಗಾವಿನಲ್ಲಿ ನನ್ನ ಬಂಧನ ಮಾಡ್ತೀರಾ ಸರ್, ನಿಮ್ಮ ಸಂಘಟನೆಯವ್ರನ್ನ? ನಾವು ಮಾಡ್ತೀವಿ ಸರ್. ಇನ್ನೊಂದ್ ಸ್ವಲ್ಪ ಇಲ್ಲಿ ಸ್ಟ್ರಾಂಗ್ ಆಗಿ ತಗೊಂಡಿಲ್ಲ ಇನ್ನ ಯಾರು. ಓಕೆ. ಒಬ್ರು ನೇತೃತ್ವ ವಹಿಸುವಂತವ್ರು ಯಾರು ಇನ್ನೂ ತಯಾರಾಗಿಲ್ಲ ಸರ್. ಅಲ್ಲ, ಈಗ ನೀವು SDMC ಸಪೋರ್ಟ್ ಮಾಡ್ತಾ ಇದೀರಾ ಅಂತ ಕೂಡ ಏನ SDMC ಗೆ ನಂದು ಸಂಪೂರ್ಣ ಸಪೋರ್ಟ್ ಇದೆ. ಯಾಕಂದ್ರೆ ಅವ್ರು SDMC ಅವ್ರು ಇದ್ರೇನೆ ನಮ್ ಮಕ್ಳು ಬರುದು, ಮಕ್ಳಿದ್ರೇನೆ ಶಾಲೆ ಇರುದು. ಓಕೆ ಓಕೆ. ಮತ್ತೆ ನಾವ್ ಏನ್ ಮಾಡ್ತಾ ಇದೀವಿ ಅಲ್ಲಿ? ನಾವು ಪಾಠ ಮಾಡ್ಬೇಕಷ್ಟೇ. ಓಕೆ. ಈಗ ಸರ್ಕಾರದ್ದಾಗ್ಲಿ SDMC ಆಗ್ಲಿ ಇದೆ ಒಂದು ಸಿಸ್ಟಮ್. ಓಕೆ. ಪಾಲಕರು ಜಾಗೃತ ಆದ್ರೆ ತಾನೇ ಇದು ಎಲ್ಲ ಆಗೋದು. ನಮ್ ಸರ್ಕಾರಿ ಶಾಲೆ ಉಳಿಸ್ಬೇಕಂದ್ರೆ ಪಾಲಕರು ಮನಸ್ಸು ಮಾಡ್ಬೇಕು, ಶಿಕ್ಷಕರೆಲ್ಲ. ಓಕೆ ಓಕೆ ಓಕೆ. ಅವ್ರೆಲ್ಲರೂ ಕೂಡಿ ಸಪೋರ್ಟ್ ಮಾಡಿದಾಗ ಶಾಲೆಗಳು ಉಳಿತಾವೆ ಸರ್. ಸರ್, ತಮ್ಗೆ ಏನು ಬಿಟ್ಬಿಟ್ಟು ಜವಾಬ್ದಾರಿ ಇದೆ STMC ಲಿ? ನಾನು ಸೆಕ್ರೆಟರಿ ಸರ್, ನಾನು ಹೆಡ್ ಮಾಸ್ತರ್. ಓಕೆ ಓಕೆ. ಎಲ್ಲಿ? ನಮ್ದು ಬೆಳಗಾಂ ಡಿಸ್ಟಿಕ್ ನಿಪ್ಪಾಣಿ ತಾಲೂಕಿನಲ್ಲಿ ಗಳತ್ಗ ಅಂತ ಇದೆ ಸರ್. ಕಳಿಸ್ತಾರೆ. ತಾವು ಇಲ್ಲಿಗೆ ಬಂದಿದ್ರಿ, ಮಂಡ್ಯಕ್ಕೆ ಬಂದಿದ್ರಿ ಸಮಾವೇಶಕ್ಕೆ? ಇಲ್ಲ, ಬರ್ಲಿಲ್ಲ ಸರ್. ಅವತ್ತು ನನ್ಗೆ ಹೇಳಿದ್ರು, ನಾನ್ ಬರಕ್ ಆಗ್ಲಿಲ್ಲ. ಮೀಟಿಂಗ್ ಕೂಡ ಬಂದಿದ್ರಾ? ಮೀಟಿಂಗ್ ಒಂದ್ ಸಾರಿ ಬಂದಿದ್ದೆ ಸರ್ ನಾನು. ಅದೇ ಒಂದು ಹಳ್ಳಿಯಲ್ಲಿ ಮಾಡಿದ್ರಲ್ಲ? ಹೌದೌದು, ಹಳ್ಳಿಯಲ್ಲಿ ಮಾಡಿದಾಗ ಮೀಟಿಂಗ್ ದಲ್ಲಿ ಬಂದಿದ್ದೆ ನಾನು. ಒಳ್ಳೆ ಚೆನ್ನಾಗಿ ಆಯ್ತು. ಅಲ್ಲೆಲ್ಲ ಮೆಜಾರಿಟಿ ಆಗ್ತಾ ಇದೆ, ಚೆನ್ನಾಗಿ ಬೆಳೆಸ್ತಾ ಇದಾರೆ. ನನಗ್ ಒಳ್ಳೇದ್ ಅನಿಸ್ತು. ನಮ್ಮ ಜಿಲ್ಲೆಯಲ್ಲಿ ಒಬ್ರು ನೇತೃತ್ವ ವಹಿಸುವಂತವ್ರು ಒಬ್ರು ಬೇಕಾಗಿದ್ದಾರೆ. ಏನಾಗತ್ತೆ, ನಾವು ರೆಡಿ ಮಾಡಕ್ ಆಗೋಲ್ಲ. ಅಲ್ಲ, ಎಲ್ಲ ಏನಾಗಿದೆ ಅಂದ್ರೆ ಎಲ್ಲ SDMC ಮೇನ್ ಜಿಲ್ಲೆಯವರು ಎಲ್ಲ ರಾಜಕೀಯ, ಕೆಲವರೆಲ್ಲ ರಾಜಕೀಯಕ್ಕೆ ಸೇರ್ಕೊಂಡ್ಬಿಡ್ತಾರಲ್ಲ, ಏನ್ ಹೇಳ್ತೀರಿ? ಇಲ್ಲಿ ಅವ್ರು ನೋಡಿ, ನೀವು ಗೇಟ್ ಹೊರಗಡೆ ಸ್ಕೂಲ್ ಬಿಟ್ಟು ಆ ಕಡೆ ನೀವು ಯಾವ್ದೇ ರಾಜಕೀಯ ಮಾಡ್ಕೊಳ್ಳಿ, ಕಾಂಗ್ರೆಸ್ ಮಾಡಿ, JDS ಮಾಡಿ, BJP ಮಾಡಿ, ಶಾಲೆಯಲ್ಲಿ ಬಂದ್ರೆ ಮಾತ್ರ ನೀವು SDMC. ಹೌದು. ನೀವು ಮಕ್ಕಳ ಏಳಿಗೆಗೆ ನೀವು ವಿಚಾರ ಮಾಡ್ಬೇಕು. ಹಾಗಾಗಿ ತಮ್ದೊಂದು ಕಾಂಪೌಂಡ್ ಒಳಗೆ ನಿಮ್ದು ರಾಜಕೀಯ ತರಕ್ ಹೋಗ್ಬಿಡಿ. ಮತ್ತೆ ಇಲ್ಲಿ ಬಂದ್ಬಿಟ್ರೆ ಮುಗೀತು. ನಾವು BJP, ನೀವು ಕಾಂಗ್ರೆಸ್ ಕಿತ್ತಾಡ್ಕೊಂಡ್ ಕೂತ್ ಬಿಡ್ತಾರೆ. ಹೌದೌದೌದು. ಅದಾಗಬಾರ್ದು. ಹಾಗೆ ನಿಮ್ಮ ಏರಿಯಾಗಳಲ್ಲಿ ಏನು ಅರೆಸ್ಟ್ ಆಗ್ತಾ ಇಲ್ಲ ಹಾಗಾದ್ರೆ ಯಾರು? ಸ್ವಲ್ಪ ಏನಾಗಿದೆ ಸರ್, ಅಲರ್ಟ್ ಅಂದ್ರೆ ನಾನು ಮಾಡಿದೀನಿ, ಕೆಲವು ಜನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನೋಡಿ, ಈಗ ಮೈಸೂರು ಭಾಗದಲ್ಲಿ ಇಲ್ಲ ಮಾಡಿಲ್ಲ ಸರ್, ನಮ್ಮಲ್ಲಿ ಅರೆಸ್ಟ್ ಮಾಡಿದ್ದಾರೆ ಕೆಲವರು. ನಮ್ಮಲ್ಲಿ ರೈತ ಸಂಘಟನೆ ತುಂಬಾ ಸ್ಟ್ರಾಂಗ್ ಇದೆ ಸರ್. ಅವ್ರಿಗೂ ಕೂಡ ನಾನು ಸಪೋರ್ಟ್ ಮಾಡಿದೀನಿ. ಹಾಗಾಗಿ ಯಾರು ಮುಟ್ಟಿಲ್ಲ ಹಾಗಾದ್ರಲ್ಲಿ ರೈತ ಸಂಘಟನೆ? ಯಾರು ಮುಟ್ಟೋದಲ್ಲ ಸರ್, CM ಅಲರ್ಟ್ಸ್ಬಿಟ್ರು. ಹೌದೌದೌದು, ನೋಡಿದ್ವಿ. ಸಕ್ಕರೆ ಸಚಿವರು ಅವ್ರು ಬಂದು ಹೋದ್ರು. ಈಗ ನಮ್ ಜಿಲ್ಲಾ ಉಸ್ತುವಾರಿ ಅವರು ಕೆಮ್ಮಂಗಿಲ್ಲ. ಹಾಗಾದ್ರೆ ಈಗ ಸರ್, ಈಗ ನೀವು ರಾಜ್ಯ STMC ತಾವು ಕೂಡ ಪದಾಧಿಕಾರಿಗಳಾಗಿದ್ದೀರಿ. ಹೌದು ಸರ್. ನೀವ್ ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಗಣರಾಜ್ಯೋತ್ಸವ ವಿಚಾರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ನಿಮ್ಮೊಂದು ಇದಿತ್ತು, ಘೋಷಣೆ ಇತ್ತು. ಅದೇ ಸರ್. ಹಾಗಾಗಿ ತಾವೇನ ಆ ವಿಚಾರವಾಗಿ ಏನನ್ನ ಮಾಡ್ತಾ ಇದೀರಾ? ಇಲ್ಲ ಸರ್, ನಮ್ ಸ್ಕೂಲಲ್ಲಿ ಅಷ್ಟೇ ಮಾಡಕ್ ಆಗೋದಿಲ್ಲ. ಎಲ್ಲ ಜಿಲ್ಲೆಯಾದ್ಯಂತ ಆಗ್ಬೇಕಾಗಿತ್ತು ಅದು. ನಮ್ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಹಿಂಗ್ ಮಾಡ್ತಾ ಇದಾರೆ ಅನಿಸುತ್ತೆ. ಸರ್, ಯಾಕೆ ನಿಮ್ ಜೊತೆ ಮಾತಾಡ್ತಾ ಇದೀನಿ ಅಂದ್ರೆ, ಇದೊಂದು ಆಡಿಯೋ ಸುದ್ದಿ ಮಾಡ್ತಾ ಇದೀನಿ, ತಾವು ಮಾತಾಡ್ತಿರೋದ್ನ. ಮಾತಾಡಿ ಸರ್, ಏನ್ ತೊಂದ್ರೆ ಇಲ್ಲ. ಹಾಗಾಗಿ ನಿಮ್ ಜೊತೆ ಇದು ರೆಕಾರ್ಡ್ ಆಗುತ್ತೆ, ಆಡಿಯೋ ಸುದ್ದಿ ಕೂಡ ಮಾಡ್ತೀನಿ. ಮಾಡಿ ಸರ್, ಅವಶ್ಯವಾಗಿ ಮಾಡಿ. ಏನಂದ್ರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ SDMC ಅಂತಂದ್ರೆ ನೋಡಿ, 40,590 ಶಾಲೆಗಳಿವೆ. 48 ಕೋಟಿ ಸಾವಿರ ನಮ್ದು ಬಜೆಟ್ ಇದೆ. ಒಂದೊಂದು ಕೋಟಿ ಹಾಕಿದ್ರು ಕೂಡ ಅದ್ರ ಬಡ್ಡಿಯಲ್ಲಿ ನಾವ್ ಏನಾದ್ರು ನಮ್ಮ ಮಕ್ಕಳನ್ನ ಬೆಳೆಸಬಹುದು. ನಮ್ ಶಾಲೆಗೆ ನೀವ್ ಏನು ಕೊಡಕ್ ಹೋಗ್ಬೇಡಿ. ಮಧ್ಯಾಹ್ನ ಆಹಾರ ಕೊಡ್ಬೇಡಿ, ಸಮವಸ್ತ್ರ ಕೊಡ್ಬೇಡಿ, ಏನು ಕೊಡಕ್ ಹೋಗ್ಬೇಡಿ. 1 ಕೋಟಿ SDMC ಅಕೌಂಟ್ ನಲ್ಲಿ ಇಟ್ರೆ ಅದ್ರ ಇಂಟ್ರೆಸ್ಟ್ 1 ಲಕ್ಷ ಬರುತ್ತೆ ತಿಂಗಳಿಗೆ. 12 ಲಕ್ಷ ಆಗುತ್ತೆ. 12 ಲಕ್ಷದಲ್ಲಿ ಏನ್ ಶಾಲೆಯಲ್ಲಿ ಏನ್ ಬೇಕಾದ್ ಮಾಡ್ಬೋದು ಸರ್ ನಾವು. ಆ ರೀತಿ ಅವ್ರ ಒಂದು ಫಂಡ್ ಇಟ್ಬಿಟ್ರೆ ಏನು ಕೊಡಕ್ ಹೋಗ್ಬೇಡಿ. ನೀವು ಸರ್ಕಾರದಿಂದ ಒಂದ್ಸರಿ ಕೊಟ್ರೆ, ನೀವು ಆ ರೀತಿಯಾಗಿ 5 ವರ್ಷ ಕೊಟ್ರೆ 5 ಕೋಟಿಗೆ 5 ಲಕ್ಷ ರೂಪಾಯಿ ಮಂತ್ಲಿ ಬಂದ್ರೆ ಏನು ಸರ್? ಗೆಸ್ಟ್ ಟೀಚರ್ ತಗೊಳ್ಳಿ, ಸೈನ್ಸ್ ಲ್ಯಾಬ್ ಮಾಡ್ಕೊಳ್ಳಿ, ರೂಮ್ ಕಟ್ಕೊಳ್ಳಿ, ಗೆಸ್ಟ್ ಟೀಚರ್ ತಗೊಳ್ಳಿ, ವ್ಯಾನ್ ಹಚ್ಕೊಳ್ಳಿ. ನೋಡಿ, ಇದೆಲ್ಲ ಯೋಚನೆ ಮಾಡ್ಬೇಕಾದ್ರು ಮುಖ್ಯವಾಗಿ ನಮ್ಮಂತ ಪೋಷಕರು ಮತ್ತೆ ಮಕ್ಕಳ ಪಾಲಕರು ಮಾಡ್ಬೇಕಾದದ್ದು ಮುಖ್ಯವಾಗಿ. ಜೊತೆಗೆ ಈ ಮ್ಯಾಗ್ನೆಟ್ ಸ್ಕೂಲ್ ಅಂತ ಮಾಡ್ತಾ ಇದಾರೆ ಸರ್. ಕೋಟಿ ಗಂಟ್ಲೆ ಖರ್ಚು ಮಾಡ್ತಾ ಇದಾರೆ. ಅದನ್ನೇ SDMC ಅಲ್ಲಿ ಇಟ್ಬಿಟ್ರೆ ಒಂದು ಜಾಯಿಂಟ್ ಅಕೌಂಟ್ ನಲ್ಲಿ ಇಡುದು. ಅದ್ರ ಏನ್ ಇಂಟ್ರೆಸ್ಟ್ ನಲ್ಲಿ ನಮ್ ಶಾಲೆಗಳೆಲ್ಲ ನಡೀತಾವೆ. ಏನು ತೊಂದ್ರೆ ಇಲ್ಲ. ಬರೇ ಒಂದು ನಾವ್ ಯಾವ್ದಾದ್ರು ಬ್ಯಾಂಕ್ ನಲ್ಲಿ ಇಟ್ರೆ ಅದ್ರ ಬಡ್ಡಿ 1 ಲಕ್ಷ ಬಂದ್ರೆ 1 ಕೋಟಿಗೆ 1 ಲಕ್ಷ ಮಂತ್ಲಿ ಬಂದ್ರೆ ಏನ್ ಖರ್ಚು ಮಾಡ್ತೀರಾ ಸರ್ ನೀವು? ಹೌದೌದೌದು. ಆಮೇಲೆ ಇನ್ನೊಂದು SDMC ಮೆಂಬರ್ಗಳು ₹1 ಅವ್ರ ಸಂಬಳ ಇಲ್ದೇನೆ ದುಡಿತಾರಲ್ಲ. ಇಲ್ಲ ಸರ್, ಮಂತ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ಒಂದು 200 ಏನೋ ಅವ್ರಿಗೂ ಸಂಬಳ ಇಡ್ಬೇಕು. ಯಾಕಂದ್ರೆ ನಮ್ ಸರ್ಕಾರಿ ಶಾಲೆಯಲ್ಲಿ ಇರುವಂತವ್ರು ಎಲ್ಲಾ ಬಡ ಮಕ್ಕಳದಿಂದ ಬಡ ಪಾಲಕರು ಸರ್. ಆಯಾಗಿ ಸಂಬಳ ಕೊಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ. ಶಾಲೆಯಲ್ಲಿ ಆಯಾಗಿ ಸಂಬಳ ಕೊಡ್ತಾರೆ.
SDMC ಅಧ್ಯಕ್ಷರು ಅಂತ ತೋರ್ಸ್ಕೊಳಕ್ ಮಾತ್ರ ಒಂದ್ ಸಂಬಳ ಇಲ್ಲ ನೋಡಿ ಅವ್ರಿಗೆ. ಅವ್ರಿಗೆ ಒಂದು 200 ರೂಪಾಯಿ ಏನಾದ್ರು ಸಂಬಳ ಕೊಟ್ರಿ ಅವ್ರು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ ಸರ್. ಪಾಪ ದುಡಿಯಕ್ ಹೋಗ್ತಿರ್ತಾರೆ, ಅವ್ರಿಗೆ ಏನ್ ಸಂಬಳ ಇರೋದಿಲ್ಲ. ಈ ಗ್ರಾಮ ಪಂಚಾಯತಿಲಿ ಮೀಟಿಂಗ್ ಗಳು ತಗೊಂಡ್ರೆ ಅದಕ್ಕೆ ಬತ್ತೆ ಅಂತ ಇಟ್ಟಿದ್ದಾರೆ. ಆ ರೀತಿಯಾಗಿ ಒಂದು 200 ರೂಪಾಯಿ ಏನಾದ್ರು ಕೊಟ್ರೆ ಮೀಟಿಂಗ್ ತಪ್ಸೋದಿಲ್ಲ, ಅವರು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ. ಏನ್ ಹೋಗುದಿದೆ ಸರ್ ನೋಡಿ, ಎಷ್ಟೋ ಕೋಟಿ ಗಂಟ್ಲೆ ಎಲ್ಲೋ ಖರ್ಚು ಮಾಡ್ತಾ ಇದಾರೆ. ಹೌದು. ಇವರು ಸ್ಕೂಲ್ ಬೆಳೆಸುವಂತವ್ರು ಪಾಲಕರು ಪೋಷಕರಿಗೆ ಒಂದು SDMC ಸದಸ್ಯರಿಗೆ ಒಂದು 200 ರೂಪಾಯಿ ಕೊಟ್ರೆ ಏನ್ ತೊಂದ್ರೆ ಇಲ್ಲ. ಅಲ್ಲ 200 ರೂಪಾಯಿ ಏನಕ್ಕೂ ಬರಲ್ಲ ಸರ್ ಇವತ್ತು. ಇಲ್ಲ, ಒಂದು ವಿಚಾರ ಹೇಳಿದೆ ನಾನು, ಅಷ್ಟಾದ್ರೂ ಸ್ಟಾರ್ಟ್ ಮಾಡ್ಲಿ. ಈಗ ಅಡಿಗೆ ಸಿಬ್ಬಂದಿ ಅವ್ರು ನೋಡ್ರಿ ಒಂದ್ ದಿವ್ಸಕ್ಕೆ 100 ಸಂಬಳ ಇದೆ. 100 ಕೊಟ್ರೆ 3800 ಅಲ್ಲಿ ಅವ್ರ ಸಂಸಾರನ ಆಗೋದಿಲ್ಲ. ಅಲ್ಲ ಅದನ್ನು ಟೆಂಡರ್ ಕೊಟ್ಟು ಹಾಳು ಮಾಡ್ಬಿಡೋರಲ್ಲ, ನೆಟ್ಟಿಗೆ ಸಂಬಳನೇ ಕೊಡಲ್ಲ ಟೆಂಡರ್ನವರು ಪಾಪ. ಅದು ಆಗೋಗ್ಬಿಟ್ಟಿದೆ ಸರ್. ಹಾಗಾಗಿ ಯಾಕೆ ಇದನ್ನ ಅಂದ್ರೆ ಇವೆಲ್ಲ ಚಿಂತನೆಗಳದಾವ್ ಸರ್. ಏನಾಗಿದೆ ಇನ್ನೊಂದು, ನಮ್ಮಲ್ಲಿ ಶಿಕ್ಷಣ ಬಗ್ಗೆ ಚಿಂತನೆ ಮಾಡುವಂತವ್ರು ನಾವು ಕೆಲಸ, ನಂದು 32 ವರ್ಷ ಸರ್ವಿಸ್ ಆಯ್ತು ಸರ್. ಈಗ ನಾನು 32 ಸರ್ವಿಸ್ ನಲ್ಲಿ ನಾ ಎಜುಕೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಮ್ಮಂತವ್ರನ್ನ ತಿಳುವಳಿಕೆ ಇದ್ದವ್ರನ್ನ ನಮ್ ಸಲಹೆ ಸೂಚನೆಗೆ ಒಂದ್ ಕಮಿಟಿಯಲ್ಲಿ ಕರಿಬೇಕು. ಏನಾಗತ್ತೆ, ಅದ್ರ ನಾಲೆಜ್ ಇಲ್ದವ್ರು ಏನೋ ಪಠ್ಯ ಪುಸ್ತಕ ರಚನೆ ಸಮಿತಿಯಲ್ಲಿ ಇರ್ಬೋದು ಅಥವಾ ಏನೋ ಒಂದು PhD ಆದವ್ರನ್ನೆಲ್ಲ ತಂದ್ ಇಟ್ಬಿಡ್ತಾರೆ. ಹೌದೌದು. ಅಲ್ಲ ಅವ್ರಿಗೆ ನಾವು ಬೇಸಿಕ್ ಆಗಿ ಮಕ್ಕಳ ಜೊತೆ ಕೆಲಸ ಮಾಡೋರು ನಾವು, ನಮಗ ಅದ್ರ ಅನುಭವಗಳು ಇರ್ತಾವೆ. ಅಲ್ಲ MLC ಗಳಿಗೆ ಶಿಕ್ಷಣ ಇಲಾಖೆ ನಿಂತ್ಕೋತಾರೆ, ಅವ್ರಿಗೆ ನಮ್ಮಲ್ಲಿ ಶಿಕ್ಷಕ ಪದವಿ ಕ್ಷೇತ್ರದಿಂದ ಬಂದವರು, ಮತಕ್ಷೇತ್ರದಿಂದ ಆರಿಸಿ ಬಂದವರು ಯಾವತ್ತೂ ಚಿಂತನೆ ಮಾಡೋದಿಲ್ಲ. ಶಾಲೆ ಉಳಿಸ್ಬೇಕು ಹಿಂಗ್ ಮಾಡ್ಬೇಕಂತ ಎಷ್ಟು ಜನ ಇದಾರೆ ಸರ್. ಅವ್ರು ಯಾವ್ದೋ ಒಂದು ಅಧಿವೇಶನದಲ್ಲಿ ಎತ್ತಬೇಕು, ಸರ್ಕಾರಿ ಶಾಲೆಗಳ ಬಗ್ಗೆ ಏನ್ ಚಿಂತನೆ ಮಾಡ್ಬೇಕು ಎಂದು ಒಂದು ಶಬ್ದ ಎತ್ತೋದಿಲ್ಲ ಸರ್. 5 ವರ್ಷ ಆದ ನಂತರ ಇಲೆಕ್ಷನ್ಗೆ ಬರ್ತಾರೆ, ಅಲ್ಲಿವರೆಗೆ ಮುಖ ತೋರ್ಸೋದಿಲ್ಲ. ಶಾಲೆಯಲ್ಲಿ ಏನಾಗಿದೆ, ಕಳಪೆ ಮಟ್ಟದ ರೂಮ್ಗಳಿವೆ ಅಥವಾ ಏನ್ ಆಗ್ತಾ ಇದೆ ಅದೆಲ್ಲ ಅದನ್ನ ಚಿಂತನೆ ಮಾಡ್ಬೇಕು. ಅದನ್ನ ಏನು ಮಾಡ್ತಾ ಇಲ್ಲ. ಅಲ್ಲ ಇವರು ತಾಲೂಕು ಲೆವೆಲ್ ಅಲ್ಲಿ BOಗಳು ಮತ್ತೆ CDPOಗಳು ಜಿಲ್ಲಾ ಲೆವೆಲ್ ಅಲ್ಲಿ ಈ ಶಿಕ್ಷಣ ಏನು ಪ್ರೈವೇಟ್ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳು ಆಗ್ತಿದೆ ಅಂತ ಎಲ್ಲ ರಾಜಕೀಯ ತಿರ್ಕೊಂಡ್ಬಿಟ್ರಲ್ಲ ಸರ್ ಇವರು. ಸರ್ ಏನಾಗಿದೆ, ನಮ್ ಎಲ್ಲಾ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗಳೆಲ್ಲ ರಾಜಕೀಯ ವ್ಯಕ್ತಿಗಳು ಇದಾವ. ನಾವೇನಾದ್ರೂ ಮಾಡಕ್ ಹೋಗ್ಬಿಟ್ರೆ ಅವರೆಲ್ಲ ಸರ್ಕಾರ ಲೆವೆಲ್ ದಲ್ಲಿ ಡೊನೇಷನ್ ಗಳನ್ನ ತಡ್ಕೊಳಕ್ ಆಗ್ತಿಲ್ಲ. ಡೊನೇಷನ್ ಗಳು ತಡ್ಕೊಳಕ್ ಆಗ್ತಿಲ್ಲ. ಇವತ್ತು ನಾವು ಕೂಡ ಇವತ್ತು ಒಂದು RT ನಲ್ಲಿ ಹಾಕಿರುವಂತ ಮಗುಗೆ ಓದ್ಸಕ್ ಆಗ್ತಿಲ್ಲ ನಮ್ ಕೈಲಿ. ಅದೇ ಸರ್, ಬಡ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅನುಭವಿಸ್ಬೇಕು, ಸರ್ಕಾರಿ ಶಾಲೆ ಉಳಿಸ್ಬೇಕು ಅನ್ನೋ ಚಿಂತನೆ ಬಗ್ಗೆ ಸರ್ಕಾರದಲ್ಲಿ ನೋಡಿ ಇಡೀ ರಾಜ್ಯದಲ್ಲಿ ಇವತ್ತು ಸಂಘಟನೆಯವ್ರನ್ನ ಬಂಧನ ಮಾಡ್ತಾರೆ ಬೆಳಗ್ಗೆ ನೈಟ್ ಅಂತಂದ್ರೆ ಅಲ್ಲಿಗೆ ಎಷ್ಟು ನಿಷ್ಪ್ರಯೋಗ ಆಗಿದೆ ಸರ್ಕಾರ ಲೆಕ್ಕ ಹಾಕೊಳ್ಳಿ. ಪಾರದರ್ಶಕವಾಗಿದ್ರೆ ಏನ್ ತೊಂದ್ರೆ ಸರ್ ಇಲ್ಲ. ನೋಡಿ SDMC ಅವ್ರಿಗೆ ಒಂದು ಕಮಿಟಿ ಇರ್ತದೆ, ಅದಕ್ಕೆ ಜಾಯಿಂಟ್ ನಲ್ಲಿ ಅಕೌಂಟ್ ಇಟ್ರೆ ಏನು ಆಗೋದಿಲ್ಲ. ದುಡ್ಡು ಏನಾಗುತ್ತೆ, ಅದ ಅಸ್ವ್ಯಸ್ತ ಆಗತ್ತೆ, ದುಡ್ಡು ಯಾರು ತಿನ್ಬೋದು ಅಂತೇಳಿ ಈ ರೀತಿ ಇರುತ್ತೆ. ಆದ್ರೆ ಅದನ್ನ ಜಾಯಿಂಟ್ ಅಕೌಂಟ್ ಅಲ್ಲಿ ಮಾಡಿ HM ಅವರು ಒಂದು ಕಮಿಟಿ ಮಾಡ್ಕೊಂಡು ಗ್ರಾಮ ಪಂಚಾಯತಿಲಿ ಒಬ್ರು ಮೆಂಬರು, SDMC ಅಧ್ಯಕ್ಷರು, ಹೆಡ್ ಮಾಸ್ಟರು, ಈಗ 3 ಜನ ಕೂಡ್ಕೊಂಡು ಒಂದು ಅಕೌಂಟ್ ಮಾಡಿದ್ರೆ ಏನು ದುಡ್ಡಿಗೆ ಹಾಕೋದಿಲ್ಲ ಸರ್. ಇದು ಇಡೀ ದೇಶದಲ್ಲಿ ಇರುವಂತ ಸಮಸ್ಯೆ, ಇದು ಕೇವಲ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ ಸರ್. ಇನ್ನೊಂದು ಚಿಂತನೆ ಹೇಳ್ತೇನೆ ನಿಮ್ಗೆ, ಈ ಸಿಸ್ಟಮ್ ನಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ನಪಾಸ್ ಅನ್ನುವಂತ ಪದ್ಧತಿ ಇಲ್ಲ. 9ನೇ ತರಗತಿವರೆಗೆ ನಾವು ಪಾಸ್ ಮಾಡಬೇಕು. ಯಾಕಂದ್ರೆ 80% ಆ ಮಗು ಬಂದ್ರೆ ಶಿಕ್ಷಕರು ಪಾಠ ಮಾಡಿರ್ತಾರೆ, ಅವ್ನು ಅಚೀವ್ಮೆಂಟ್ ಮಾಡ್ತಾನೆ ಅಂತಾರೆ. CBS ಸಿಲೆಬಸ್ ತರ್ತಾ ಇದಾರೆ. CBS ಅಲ್ಲಿ 13 ಮಾರ್ಕ್ಸ್ ತಗೊಂಡ್ರೆ ಪಾಸು. ಆದ್ರೆ ಈ ನಪಾಸ್ ಅನ್ನುವಂತ ಇದ್ರೆ ಮಕ್ಕಳಿಗೆ ನಾವು ತೂತ್ ಮಾಡಿ ಬಾಯಲ್ಲಿ ಇಡ್ತಾ ಇದೀವಿ, ನುಂಗ್ತಾ ಇಲ್ಲ ಅವರು. ನಮ್ ಶಾಲೆಯಲ್ಲಿ ಏನ್ ಕೊರತೆ ಇದೆ ಹೇಳಿ ಸರ್? ಬಿಸಿ ಊಟ ಕೊಡ್ತಾ ಇದಾರೆ, ಹಾಲು ಕೊಡ್ತಾ ಇದಾರೆ, ಮೊಟ್ಟೆ ಕೊಡ್ತಾ ಇದಾರೆ, ಬಾಳೆಹಣ್ಣು ಕೊಡ್ತಾ ಇದಾರೆ, ಶೂ ಸಾಕ್ಸ್ ಕೊಡ್ತಾ ಇದಾರೆ. ಎಲ್ಲಾನು ಕೊಟ್ಟರು ಕೂಡ ನಾವು ಕೆಲವು ಮಕ್ಕಳಿಗೆ ಪರೀಕ್ಷೆಗೆ ಬನ್ನಿ ಅಂತಂದ್ರೆ ಯಾರನ್ನಾರು ಕುಂತ್ ಬರ್ಸಿ ಸರ್ ಅಂತಾರೆ. ಅಂದ್ರೆ ಏನಾಗತ್ತೆ, ಆ ರೀತಿಯಾಗಿ ಆ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಪಾಸ್ ನಪಾಸ್ ಅನ್ನುವಂತ ಪದ್ಧತಿ ಮೊದಲು ಇತ್ತು ಸರ್. ಆ ಪಾಸ್ ನಪಾಸ್ ಪದ್ಧತಿ ಇದ್ರೆ ಅವ್ರಿಗೆ ಅಂಜಿಕೆ ಬರುತ್ತೆ. ಈಗ ನೋಡ್ರಿ PUC ಅಲ್ಲಿ ಸೈನ್ಸ್ ನಲ್ಲಿ ಪ್ರಾಕ್ಟಿಕಲ್ ಮಾರ್ಕ್ಸ್ ಇದೆ ಅಂತಂದ್ರೆ ಅಲ್ಲಿ ತಪ್ಪದ್ಲೇ ಹೋಗ್ತಾರ ಅವರು, ತಪ್ಸೋದಿಲ್ಲ. ಈ ರೀತಿಯಾದಂತ ಚಿಂತನೆ, ನಪಾಸ್ ಅನ್ನುವಂತ ಪದ್ಧತಿ ಇಟ್ಬಿಟ್ರೆ ಅವ್ರು ತಾನೇ ಬರ್ತಾರೆ. ಮತ್ತೆ ಇಲ್ಲ ಅಂದ್ರೆ ಅವ್ರು ಬರೋಕ್ ಆಗೋದಿಲ್ಲ ಸರ್. ಅವ್ರು 8 ದಿವಸ ಬರೋದಿಲ್ಲ. ನಾವೆಲ್ಲ ಅದೇ ತರ ಓದ್ ಬೆಳೆದಿರುವಂತವ್ರು. ಅದೇ ಸರ್, ಹೌದು. ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೇವೆ ಸರ್. ಮತ್ತೆ ಈಗ IAS ಆಫೀಸರ್ ಆದವ್ರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವರು. ಹಾಗಾದ್ರೆ ನಿಮ್ಮ ಕಡೆ ಒಂದ್ ಸ್ವಲ್ಪ, ಬೆಳಗಾವಿ ಕಡೆ ಒಂದ್ ಸ್ವಲ್ಪ SDMC ರಾಜ್ಯ ಕಮಿಟಿ ಒಂದ್ ಸ್ವಲ್ಪ ಬೇಗ ಸ್ಟ್ಯಾಂಡ್ ಆಗ್ಬೇಕು ಅಂತೀರಾ? ಹೌದು ಸರ್, ಆಗ್ಬೇಕು. ಒಬ್ರು ನೇತೃತ್ವ ವಹಿಸಕ್ಕೆ ಒಬ್ರನ್ನ ಯಾರಾದ್ರೂ ಸ್ಟ್ರಾಂಗ್ ಇಲ್ಲಿ ತಯಾರು ಮಾಡ್ಬೇಕು. ನಾನ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ನಮ್ಮಲ್ಲಿ ಹೆಂಗಾಗಿದೆ ಸರ್, ಅವ್ರ ಪರಿಸ್ಥಿತಿಗಳಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಇರುವಂತವ್ರದ್ದು ಹಿಂದ್ ಬ್ಯಾಕ್ ಗ್ರೌಂಡ್ ಏನು ಇಲ್ಲ. ಪಾಪ ಅವರು ಬಡ ಕುಟುಂಬದವ್ರು ಇರ್ತಾರೆ. ಏನಾದ್ರು ನಮ್ಗೆ ರಾಜಕೀಯ ವ್ಯಕ್ತಿಗಳು ತೊಂದರೆ ಕೊಡ್ತಾರಲ್ಲಪ್ಪ, ಹಿಂಗ್ ಏನಾದ್ರು ಅನ್ಕೊಂಡು ಅವ್ರ ಮುಂದ್ ಬರ್ತಾ ಇಲ್ಲ. ಹೌದೌದು. ಮತ್ತೆ ಈಗ ಆಮೇಲೆ ಅವರು ಇವತ್ತು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ರಿ?
ಸರ್ ಇಲ್ಲಿ ಗ್ರೌಂಡ್ ನಲ್ಲಿ ನಿಂತ್ಕೊಂಡಿದ್ದಾರೆ, ನಮ್ಮ SDMC ನಮ್ಮ ಪಕ್ಕದಲ್ಲಿ ಇದ್ದಾರೆ, ನಮ್ಮ ಅಧ್ಯಕ್ಷರು ಅವ್ರ ಮುಂದೆ ಮಾತಾಡ್ತಾ ಇದ್ದೀನಿ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ. ಶುಭಾಶಯಗಳು ಸರ್ ತಮ್ಗೆ, ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ತಾವು ಪರಿಚಯ ಆದ್ರಿ ಮಂಡ್ಯಕ್ಕೆ ಬಂದಾಗ, ಹಾಗಾಗಿ ತಮ್ಮ ನಂಬರ್ ತಗೊಂಡೆ. ನಿಮ್ಮ ಕಡೆ ಏನು ಈ ತರ ಇವತ್ತಿಂದ ಕಾರ್ಯಕ್ರಮದ ವಿಚಾರವಾಗಿ ಮಾತಾಡಿದೀನಿ. ಸರ್ 1 ಗಂಟೆವರೆಗೆ ನಮ್ಮಲ್ಲಿ ಕಾರ್ಯಕ್ರಮ ಇರುತ್ತೆ, ಭಾಷಣ ಇರುತ್ತೆ, ಹಾಡು ಇರುತ್ತೆ, ದೇಶಭಕ್ತಿ ಗೀತೆ ಇರುತ್ತೆ. ನಮ್ಮ ಮಕ್ಕಳಿಗೆ ವಿಡಿಯೋ ಫೋಟೋಸ್ ಎಲ್ಲ ಕಳಿಸಿ, ನಮ್ಮ ಮೈಸೂರು ಭಾಗದಲ್ಲಿ ಹಾಕೋತೀವಿ. ಕಳಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ವೆಲ್ಕಮ್ ಸರ್.